ಒಂದು ಹಿಡಿ ಮಣ್ಣು ಕೊಡಿ ಅಥವಾ ಸ್ವಾತಂತ್ರ್ಯ ಕೊಡಿ. ಈ ಬಹುಪ್ರಸಿದ್ಧ ಮಾತನ್ನು ಬ್ರಿಟಿಷರ ಎದುರು ಹೇಳಿದವರು ಯಾರು ಗೊತ್ತಾ? ಮೌಲಾನಾ ಮುಹಮ್ಮದ್ ಅಲಿ ಜೌಹರ್. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಪಾತ್ರವನ್ನು ನಿರ್ವಹಿಸಿದ್ದ, ಜೈಲಿಗೂ ಹೋಗಿದ್ದ, ಅಸಹಕಾರ ಚಳವಳಿ ಮತ್ತು ಖಿಲಾಫತ್ ಚಳವಳಿಯ ಬಹುಮುಖ್ಯ ಭಾಗವಾಗಿದ್ದ ಮುಹಮ್ಮದ್ ಅಲಿ ಜೌಹರ್ ಅವರು 1923ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರೂ ಆಗಿದ್ದರು. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದಿದ್ರು. ಕಾಮ್ರೇಡ್ ಎಂಬ ಇಂಗ್ಲಿಷ್ ಪತ್ರಿಕೆ ಹಾಗೂ ಹಮ್ದರ್ದ್ ಎಂಬ ಉರ್ದು ಪತ್ರಿಕೆಯನ್ನು ನಡೆಸ್ತಾ ಇದ್ರು. ಬ್ರಿಟಿಷರ ವಿರುದ್ಧ ಪ್ರಬಲ ಆಯುಧವಾಗಿ ಈ ಪತ್ರಿಕೆಯನ್ನು ಅವರು ಬಳಸಿದ್ರು. 1931ರಲ್ಲಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸುವುದಕ್ಕೆ ಲಂಡನ್ನಿಗೆ ಹೋದ್ರು. ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾದರು, ಅಸುನೀಗಿದ್ರು. ಅವರ ಕೋರಿಕೆಯಂತೆ ಅವರ ಮೃತ ಶರೀರವನ್ನು ಇಸ್ರೇಲ್ನ ಜೆರುಸಲೇಂನಲ್ಲಿರುವ ಮಸ್ಜಿದುಲ್ ಅಕ್ಸಾ ಮಸೀದಿಗೆ ಕೊಂಡು ಹೋಗಲಾಯಿತು. ಮಸೀದಿ ವ್ಯಾಪ್ತಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಯಿತು. ಈ ಮುಹಮ್ಮದ್ ಅಲಿ ಜೌಹರ್ ಎಲ್ಲಿಯವರು ಗೊತ್ತಾ? ಉತ್ತರ ಪ್ರದೇಶದ ರಾಂಪುರದವರು. ಅದೇ ರಾಂಪುರ ಇವತ್ತು ಸುದ್ದಿಯಲ್ಲಿದೆ. ಅವರದೇ ಹೆಸರಿನ ಯೂನಿವರ್ಸಿಟಿಯನ್ನು ಕೆಡವಿ ಹಾಕಲು, ನೆಲಸಮಗೊಳಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಸುಮಾರು 300 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಈ ಮುಹಮ್ಮದ್ ಅಲಿ ಜೌಹರ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಲಾ ಕಾಲೇಜ್ ಇದೆ. ಒಟ್ಟು 40 ಕಟ್ಟಡಗಳು ಈ ಬೃಹತ್ ಕ್ಯಾಂಪಸ್ನಲ್ಲಿದೆ. 2006ರಲ್ಲಿ ಈ ಯೂನಿವರ್ಸಿಟಿಗೆ ಅಡಿಗಲ್ಲು ಹಾಕಲಾಯಿತು. 2012ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಇದಕ್ಕೆ ಯೂನಿವರ್ಸಿಟಿ ಸ್ಥಾನಮಾನವನ್ನು ನೀಡಿತು. ಇಲ್ಲಿ ಸದ್ಯ 3000 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಬಹುದೊಡ್ಡ ಗುಂಪೇ ಇದೆ. ಇಲ್ಲಿಯ ಕಟ್ಟಡಗಳಲ್ಲಿ ಒಂದಕ್ಕೊಂದು ವಿಶೇಷತೆ ಇದೆ. ಅಮೆರಿಕದ ವೈಟ್ ಹೌಸ್ ಮತ್ತು ಕಾಂಗ್ರೆಸ್ ಶೈಲಿಯಲ್ಲಿ ಬೃಹತ್ ಲೈಬ್ರರಿಯನ್ನು ಕಟ್ಟಲಾಗಿದೆ. ಇದನ್ನು ಮುಮ್ತಾಜ್ ಸೆಂಟ್ರಲ್ ಲೈಬ್ರರಿ ಎಂದು ಕರೆಯಲಾಗುತ್ತೆ. ಇದರಲ್ಲಿ 40,000ಕ್ಕಿಂತ ಅಧಿಕ ಪ್ರಿಂಟೆಡ್ ಪುಸ್ತಕಗಳಿವೆ. ಪ್ರತಿ ವರ್ಷ 5ರಿಂದ 6,000 ಪುಸ್ತಕಗಳನ್ನು ಖರೀದಿಸಲಾಗುತ್ತೆ. 12,000 ಆನ್ಲೈನ್ ಜರ್ನಲ್ಗಳು ಮತ್ತು ಇ ರಿಸೋರ್ಸ್ಗಳಿವೆ. ಗ್ರೀಸಿನ ವಿಶಿಷ್ಟ ಶೈಲಿಯಲ್ಲಿ ಆಡಿಟೋರಿಯಂ ಅನ್ನು ಕಟ್ಟಲಾಗಿದೆ. ಡೆಲ್ಲಿ ನಾರ್ತ್ ಸೌತ್ ಬ್ಲಾಕ್ ಶೈಲಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಕಟ್ಟಲಾಗಿದೆ. ಮದೀನಾದ ಮಸ್ಜಿದುನ್ ನಬವಿ ಶೈಲಿಯಲ್ಲಿ ಮಸ್ಜಿದೆ ಉಮರ್ ಎಂಬ ಮಸೀದಿಯನ್ನು ಈ ಕ್ಯಾಂಪಸ್ನ ಒಳಗೆ ನಿರ್ಮಿಸಲಾಗಿದೆ. ಇಲ್ಲಿ ಮದೀನಾದ ಮಸ್ಜಿದುನ್ ನಬವಿಯ ರೀತಿಯಲ್ಲಿಯೇ ಕೊಡೆಗಳಿವೆ. ಇವು ತೆರೆಯುತ್ತವೆ ಮತ್ತು ಮುಚ್ಚುತ್ತವೆ. ಅತಿ ದೊಡ್ಡ ಮಸೀದಿಗಳಲ್ಲಿ ಇದು ಒಂದು ಎಂದು ಉತ್ತರ ಪ್ರದೇಶದಲ್ಲಿ ಗುರುತಿಗೀಡಾಗಿದೆ. ಒಂದೇ ಸಮಯದಲ್ಲಿ 1 ಲಕ್ಷಕ್ಕಿಂತ ಅಧಿಕ ಜನರು ಒಟ್ಟಾಗಿ ನಮಾಜ್ ಮಾಡಬಹುದಾದಷ್ಟು ಬೃಹತ್ ಮಸೀದಿಯಾಗಿ ಇದು ಗುರುತಿಸಿಕೊಂಡಿದೆ. ಹಾಗಿದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ಬೃಹತ್ ಕ್ಯಾಂಪಸ್ನ ಮೇಲೆ ಯಾಕೆ ಕಣ್ಣು ಎಂಬ ಪ್ರಶ್ನೆ ನಿಮ್ದಿರಬಹುದು. 2 ಕಾರಣಕ್ಕಾಗಿ ಇದರ ಮೇಲೆ ಸರ್ಕಾರ ಕಣ್ಣು ಹಾಕಿದೆ. ಒಂದು, ಇದು ಸಮಾಜವಾದಿ ಪಕ್ಷದ ನಾಯಕ ಅಜಂ ಖಾನ್ ಅವರ ಡ್ರೀಮ್ ಪ್ರಾಜೆಕ್ಟ್. ಅವರು ಟ್ರಸ್ಟ್ನ ಚಾನ್ಸಲರ್ ಆಗಿದ್ದಾರೆ. ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಉನ್ನತ ಶಿಕ್ಷಣ ನೀಡುವ ಗುರಿಯೊಂದಿಗೆ ಈ ಯೂನಿವರ್ಸಿಟಿಯನ್ನು ಅವರು ಸ್ಥಾಪಿಸಿದ್ದಾರೆ. 2, ಇದರ ಒಳಗಿರುವ ಮಸ್ಜಿದುನ್ ನಬವಿ ಶೈಲಿಯ ಮಸೀದಿ. 3ನೇಯದು, ಇದರ ಹೆಸರು ಮುಹಮ್ಮದ್ ಅಲಿ ಜೌಹರ್. ಇಲ್ಲಿಯ 40 ಕಟ್ಟಡಗಳ ಪೈಕಿ 38 ಕಟ್ಟಡಗಳು ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್ ಅಥವಾ ಅನುಮೋದಿತ ನಕ್ಷೆಯನ್ನು ಪಡೆದಿಲ್ಲ ಎಂದು ಇದೀಗ ಸರ್ಕಾರ ತಗಾದೆ ತೆಗೆದಿದೆ. ಆಡಿಟೋರಿಯಂ, ಲೈಬ್ರರಿ, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು ಇತ್ಯಾದಿಗಳ ನಿರ್ಮಾಣಕ್ಕೆ ಅನುಮೋದನೆಯನ್ನು ಪಡೆಯಲಾಗಿಲ್ಲ ಎಂದು ಸರ್ಕಾರ ಹೇಳ್ತಾ ಇದೆ. ಸರಿ, ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಇಷ್ಟೊಂದು ದೊಡ್ಡ ಪ್ರಮಾಣದ ಕಟ್ಟಡಗಳನ್ನು ನೆಲಸಮಗೊಳಿಸುವುದಾ ಎಂಬ ಪ್ರಶ್ನೆ ಸಹಜವಾಗಿಯೇ ನಿಮ್ಮಲ್ಲಿ ಇರಬಹುದು. ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇರುವ ಮತ್ತು 100 ಶಿಕ್ಷಕರು ಬೋಧಿಸ್ತಾ ಇರುವ ಸಂಸ್ಥೆಯೊಂದನ್ನು ನೆಲಸಮಗೊಳಿಸುವುದಕ್ಕೆ ಬರೇ ಅನುಮತಿ ಪಡೆದಿಲ್ಲ ಎಂಬುದು ಕಾರಣವಾ ಅಥವಾ ಅದು ಮುಸ್ಲಿಂ ಯೂನಿವರ್ಸಿಟಿ ಎಂಬುದು ಕಾರಣವಾ ಎಂಬ ಪ್ರಶ್ನೆಯನ್ನು ಭಾರಿ ದೊಡ್ಡ ಮಟ್ಟದಲ್ಲಿ ಕೇಳಲಾಗ್ತಾ ಇದೆ. ಅಜಂ ಖಾನ್ ಅವರ ಮೇಲಿನ ದ್ವೇಷವನ್ನು ಈ ರೀತಿಯಲ್ಲಿ ತೀರಿಸಲಾಗ್ತಾ ಇದೆ ಎಂಬ ಆರೋಪ ಕೂಡ ಇದೆ. ಅನುಮತಿ ಪಡೆದಿಲ್ಲದಿದ್ರೆ ಅದಕ್ಕೆ ದಂಡವನ್ನು ಹಾಕಿ ಅನುಮತಿಯನ್ನು ಕೊಡಬೇಕಾದದ್ದು ನ್ಯಾಯ. ಯಾಕಂದ್ರೆ ಇದು ಮನೆ ಅಲ್ಲ, ಯೂನಿವರ್ಸಿಟಿ. ಕೇವಲ ಲಕ್ನೋದಲ್ಲಿ 94% ಕಟ್ಟಡಗಳು ಅನುಮತಿಯನ್ನು ಪಡೆಯದೆ ನಿರ್ಮಿಸಲಾದ ಕಟ್ಟಡಗಳು ಎಂಬ ಮಾಹಿತಿಯೂ ಇದೆ. ಈ ಎಲ್ಲ ಕಟ್ಟಡಗಳನ್ನು ನೆಲಸಮಗೊಳಿಸ್ತಾ ಇದ್ದೀರಾ ಎಂಬ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಲಾಗ್ತಾ ಇದೆ. ನಿಜ ಏನಂದ್ರೆ ಮುಸ್ಲಿಮರಿಗೆ ನಾವು ಹೊಡೆತ ಕೊಡ್ತಾ ಇದ್ದೇವೆ, ಅವರ ಮೇಲೆ ದಂಡ ಪ್ರಯೋಗಿಸ್ತಾ ಇದ್ದೇವೆ, ಅವರ ಮನೆಗಳನ್ನು ನೆಲಸಮಗೊಳಿಸ್ತಾ ಇದ್ದೇವೆ.
ಅವರಿಗೆ ಪಾಠ ಕಲಿಸ್ತಾ ಇದ್ದೇವೆ ಎಂಬ ಸಂದೇಶವನ್ನು ಆಗಾಗ ಸಮಾಜಕ್ಕೆ ಕೊಡುವ ಉದ್ದೇಶದಿಂದಲೇ ನೆಲಸಮಕ್ಕೆ ಸರ್ಕಾರ ಮುಂದಾಗಿದೆ ಎಂಬ ಅಭಿಪ್ರಾಯ ಬಲವಾಗಿದೆ. ಮುಂದಿನ 15 ದಿನಗಳ ಒಳಗಾಗಿ ನೆಲಸಮ ಮಾಡುವುದಾಗಿ ರಾಂಪುರ ಡೆವಲಪ್ಮೆಂಟ್ ಅಥಾರಿಟಿ ತನ್ನ ನೋಟಿಸ್ನಲ್ಲಿ ತಿಳಿಸಿದೆ. जौहर यूनिवर्सिटी ग्राम सिंगन खेड़ा बना है जो आरडीए के क्षेत्र में आता है. ऐसा संज्ञान में आया था कि वहाँ पे कुछ अवैध निर्माण हुआ है बिना आरडीए ने उनको नोटिस जारी किया था विश्वविद्यालय को. 15 दिन का समय उनको दिया गया था अपना जवाब प्रस्तुत करने, अपना लिखित जवाब प्रस्तुत किया था. ಸಾಮಾನ್ಯವಾಗಿ ಯೂನಿವರ್ಸಿಟಿಗಳು, ಆಸ್ಪತ್ರೆಗಳು ಇತ್ಯಾದಿಗಳನ್ನು ನಿರ್ಮಿಸುವಾಗ ಸಮರ್ಪಕವಾಗಿ ಕಾನೂನು ಪಾಲಿಸದೇ ಇದ್ರೆ ಅದಕ್ಕೆ ದಂಡವನ್ನು ವಿಧಿಸಿ ಕಾನೂನುಬದ್ಧಗೊಳಿಸುವ ಪ್ರಕ್ರಿಯೆ ನಡೆಯುತ್ತದೆಯೇ ಹೊರತು ಇಡೀ ವ್ಯವಸ್ಥೆಯನ್ನೇ ನೆಲಸಮಗೊಳಿಸುವ ಪ್ರಯತ್ನ ಎಲ್ಲೂ ನಡೆಯೋದಿಲ್ಲ. ಇವು ಬರೇ ಕಟ್ಟಡಗಳಲ್ಲ, ಅದು ದೇಶದ ಭವಿಷ್ಯವನ್ನು ನಿರ್ಧರಿಸುವ ಪೀಳಿಗೆಯ ಆಸ್ತಿ. ಒಂದು ವೇಳೆ ಈ ಯೂನಿವರ್ಸಿಟಿಯ ಹೆಸರು ವಿವೇಕಾನಂದ ಯೂನಿವರ್ಸಿಟಿ ಎಂದಾಗಿಲ್ಲದೆ ಇರ್ತಿದ್ರೆ ಮತ್ತು ಅದರ ಚಾನ್ಸಲರ್ ಅಜಂ ಖಾನ್ ಹೊರತಾಗಿ ಇನ್ನಾರೋ ಇರ್ತಿದ್ರೆ ಈ ಯೂನಿವರ್ಸಿಟಿಗೆ ನೋಟಿಸು ಜಾರಿ ಆಗ್ತಾನೆ ಇರಲಿಲ್ಲ.